Hello friends, welcome back to my channel. How are you friends? I hope you all doing good. ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸಿಕೊಂಡು ಲೆಮನ್ ಜ್ಯೂಸಿಂದ ಲೆಮನ್ ಕುಲ್ಫಿನ ಪ್ರಿಪೇರ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಬನ್ನಿ ಯಾವ ರೀತಿ ಪ್ರಿಪೇರ್ ಮಾಡಬೇಕು ನೋಡೋಣ. ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ 1 ಕಪ್ ಶುಗರ್ ಆ್ಯಡ್ ಮಾಡಿ, ಆನಂತರ ಒಂದು 2 ಲೆಮನನ್ನು ಕಟ್ ಮಾಡಿಕೊಂಡು ಈ ರೀತಿ ಸೀಡೆಲ್ಲ ತೆಗೆದುಬಿಟ್ಟು ಜ್ಯೂಸ್ ಮಾತ್ರ ಈ ಶುಗರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಲೆಮನ್ ಜ್ಯೂಸ್ ನಾವು ಎಷ್ಟು ಜಾಸ್ತಿ ಆ್ಯಡ್ ಮಾಡ್ಕೊತೀವೋ ಅಷ್ಟು ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಲೆಮನ್ ಆ್ಯಡ್ ಮಾಡ್ಕೊಂಡ ನಂತರ ಈಗ ಜ್ಯೂಸ್ಗೆ ಬೇಕಾಗುವಷ್ಟು ವಾಟರನ್ನು ಆ್ಯಡ್ ಮಾಡಿ. ನಂತರ ಇಲಾಚಿ ಪೌಡರನ್ನು ಒಂದು 1/2 ಟೇಬಲ್ ಸ್ಪೂನ್ ಆ್ಯಡ್ ಮಾಡಿಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಿ. ನಾವು ಮನೆಯಲ್ಲಿ ರೆಗ್ಯುಲರಾಗಿ ಲೆಮನ್ ಜ್ಯೂಸ್ ಪ್ರಿಪೇರ್ ಮಾಡ್ತೀವಲ್ಲ ಫ್ರೆಂಡ್ಸ್, ಅದೇ ರೀತಿ ಪ್ರಿಪೇರ್ ಮಾಡಬೇಕು. ಆದರೆ ಕುಲ್ಫಿ ಸ್ವಲ್ಪ ಹುಳಿಯಾಗಿದ್ದರೆ ಚೆನ್ನಾಗಿರುತ್ತೆ. ಆದ್ದರಿಂದ ಲೆಮನ್ ಜ್ಯೂಸನ್ನು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೋಬೇಕು. ಎಲ್ಲ ನೀಟಾಗಿ ಕರಗಿದೆ ಅಲ್ಲ ಫ್ರೆಂಡ್ಸ್. ಈಗ ಕುಲ್ಫಿಯ ಟ್ರೇಯನ್ನು ತಗೊಂಡು ನಾನು ಇಲ್ಲಿ ಒಣದ್ರಾಕ್ಷಿಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಇಲ್ಲ ನಿಮಗೆ ಬೇಕಾದಂತಹ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು. ನಂತರ ನಾವು ಪ್ರಿಪೇರ್ ಮಾಡ್ಕೊಂಡಿರುವಂತಹ ಲೆಮನ್ ಜ್ಯೂಸ್ ಎಲ್ಲವನ್ನು ಈ ಟ್ರೇಯಲ್ಲಿ ಫಿಲ್ ಮಾಡಿ. ಜ್ಯೂಸೆಲ್ಲ ಈ ರೀತಿ ನೀಟಾಗಿ ಫಿಲ್ ಮಾಡ್ಕೊಂಡ ನಂತರ ಕುಲ್ಫಿ ಕಪ್ಸನ್ನು ಕ್ಲೋಸ್ ಮಾಡ್ಕೊಳ್ಳಿ. ಲೆಮನ್ ಜ್ಯೂಸ್ ಕುಡಿಯೋಕ್ಕೆ ಇಷ್ಟಪಡದೇ ಇರುವಂತಹ ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ ಫ್ರೆಂಡ್ಸ್. ಲೆಮನಲ್ಲಿ ಸಿಟ್ರಿಕ್ ಅಂಶ ಜಾಸ್ತಿ ಇದೆ. ಸೊ ಲೆಮನ್ ನಮ್ಮ ಬಾಡಿಗೆ ಸೇರೋದ್ರಿಂದ ನಮ್ಮ ಬಾಡಿಯಲ್ಲಿ ಡಿಟಾಕ್ಸಿನ್ ಆಗಿ ವರ್ಕ್ ಆಗುತ್ತೆ. ಫಿಲ್ ಮಾಡ್ಕೊಂಡಿರುವಂತಹ ಈ ಟ್ರೇನ ಒಂದು 10 ರಿಂದ 12 ಗಂಟೆ ಕಾಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ. ನೋಡಿ, ಆಫ್ಟರ್ 12 ಅವರ್ಸ್ ನಮಗೆ ಕುಲ್ಫಿ ರೆಡಿಯಾಗಿದೆ. ಕುಲ್ಫಿನ ಫ್ರೀಝರಿಂದ ತೆಗೆದ ತಕ್ಷಣ ಡಿಮೋಲ್ಡ್ ಮಾಡೋಕ್ಕೆ ಹೋಗಬೇಡಿ. ಒಂದು 5 ನಿಮಿಷ ಟ್ರೇನ ಹಾಗೆ ಬಿಟ್ಬಿಡಿ, ಇಲ್ಲ ಟ್ರೇನ ವಾಟರಲ್ಲಿ ತೊಳೆದು ಡಿಮೋಲ್ಡ್ ಮಾಡಿ. ಆಗ ಕುಲ್ಫಿ ಒಡಿದಿರ ನಮಗೆ ಈಸಿಯಾಗಿ ಡಿಮೋಲ್ಡ್ ಆಗುತ್ತೆ. ಈ ಕುಲ್ಫಿಯಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳು ಕೇಳಿದಾಗೆಲ್ಲ ಆಚೆಯಿಂದ ಕುಲ್ಫಿನ ತೆಗೆದುಕೊಡೋ ಬದಲು ಈ ರೀತಿ ಮನೆಯಲ್ಲೇ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ಮನೆಯಲ್ಲಿ ಮಾಡಿರುವಂತಹ ಈ ಕುಲ್ಫಿಗೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಆಗಲಿ ಬೇರೆ ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸ್ ಆಗಲಿ ಉಪಯೋಗಿಸಿಲ್ಲ ಫ್ರೆಂಡ್ಸ್. ಸೊ ಮಕ್ಕಳಿಗೆ ಆರಾಮಾಗಿ ಕೊಡಬಹುದು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರೆಯಬೇಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇಂತಹ ಮತ್ತಷ್ಟು ಕ್ವಿಕ್ ಆ್ಯಂಡ್ ಈಸಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಾಧ್ಯ ಆದರೆ ಈ ರೀತಿ ನೀವು ಒಂದು ಸಲ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ನೀಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.